ಚನ್ನವೀರ ಶಿವಯೋಗಿಗಳು ಎಲ್ಲ ಧರ್ಮಗಳನ್ನು ಪೂಜ್ಯ ಭಾವನೆಯಿಂದ ಇದ್ದರು. ಜವಳಗ ಗ್ರಾಮಸ್ಥರು ಭಕ್ತಿ ಭಾವದಿಗಳನ್ನು ಬರಮಾಡಿಕೊಂಡು ಪೂಜೆ ಪುನಸ್ಕಾರ ನೆರವೇರಿಸಿದ ನಂತರ ಶ್ರೀಗಳು ಗುರುಬಸಯ್ಯ ಹಿರೇಮಠ ಅವರ ಮನೆಗೆ ಭೇಟಿ ಕೊಟ್ಟು ತದನಂತರ ಜಿಂದಾ ಸಾಹೇಬ್ ಜವಳಗಿ ಬಾಲೆಸಾಬ್ ದರ್ಗಾ ಗೋರಿಗಳ ದರ್ಶನ ಪಡೆದು ಆಂತರಿಕ ಕಣ್ಣುಗಳಿಂದ ಅವರನ್ನು ಪ್ರತ್ಯಕ್ಷ ಕಂಡು ಹಿಂದೂ ಮುಸ್ಲಿಮರಲ್ಲಿ ಭಾವೈಕ್ಯತೆಯನ್ನು ಬೆಳೆಸಿದ್ದರು. ಶ್ರೀ ಚನ್ನವೀರ ಶ್ರೀಗಳು ಶ್ರೀಚಂದ ಗ್ರಾಮದ ಮೂಲಕ ಹಾದು ಹೋಗುವ ಅಲ್ಲಿನ ಶ್ರೀಲಕ್ಷ್ಮೀ ದೇವಿಯ ಗುಡಿಯ ದಡೆದು ಅಲ್ಲಿನ ಕಟ್ಟೆಯ ಮೇಲೆ ಸ್ವಲ್ಪ ಕುಳಿತು ನಂತರ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿದ್ದರು. ಸೃಷ್ಟಿಯ ಸಕಲ ಗಿಡ ಮರ ಸಸ್ಯ ಜೀವಿಗಳಲ್ಲಿ ಭಗವಂತನು ಸೇರಿಕೊಂಡು ಅವುಗಳಿಗೆಲ್ಲ ಫಲ ಪುಷ್ಪವೀಯುವ ಮಹಾಚೇತನವನ್ನ ನೀಡಿರುವ ಅಹಂ ಬ್ರಹ್ಮಾಸ್ಮಿ ತತ್ವವನ್ನ ತಿಳಿಸುತ್ತಾ ಶ್ರೀ ಚನ್ನವೀರೇಶ್ವರರು ತಮ್ಮ ಭಕ್ತರಿಗೆಲ್ಲ ಪರೋಪಕಾರವೇ ಪರಮಾತ್ಮನ ಪೂಜೆ ಎಂದು ಉಪದೇಶಿಸಿ ದೀನ ದುಃಖಿಗಳ ಮೇಲೆ ಕರುಣೆ ತಾಳಿ ಅವರಿಗೆ ನೆರವಾಗುವುದೇ ದೇವನನ್ನು ಕಾಣುವ ಉಪಾಯವೆಂದು ಸಾರುತ್ತಿದ್ದರು. ತಾವು ನಡೆಸುತ್ತಿರುವ ದಾಸೋಹ ಕಾರ್ಯದ ಮಹತ್ವವನ್ನ ಪ್ರತಿಯೊಬ್ಬರು ತಿಳಿದು ನೆರವಾಗುವ ಬಯಕೆಯನ್ನ ವಿವರಿಸಿದರು. ಶ್ರೀ ಚನ್ನವೀರ ಶಿವಳು ಮಹೋಪಕಾರಿ ಕೆಲಸಗಳಿಂದ ನಡೆದಾಡುವ ದೇವರಾಗಿ ಮಹಾಕಾರುಣಿಕ ಕರ್ತೃವಾಗಿ ಕರುಣಾಮಯಿಗಳಾದ ಸದ್ಗುರು ಚನ್ನವೀರ ಶಿವಯೋಗಿಗಳು ವಿದ್ಯಾಪ್ರೇಮಿಗಳೂ ಆಗಿದ್ದರು. ಗಳನ್ನು ತಮ್ಮ ಕೃಪಾಶ್ರಯದಲ್ಲಿ ಪೋಷಿಸಿ ಅವರಿಗೆ ಯೋಗ್ಯವಾದ ವಿದ್ಯೆ ದಯಪಾಲಿಸಿ ಅವರ ಸಲುವಿಗೆ ಸರ್ವ ವಿಧದಲ್ಲಿ ಸಹಕರಿಸುತ್ತಿದ್ದರು. ಕೆಲವರಿಗೆ ಸರಸೇವೆಯಲ್ಲಿ ದೊಡ್ಡ ಹುದ್ದೆಯನ್ನು ಕರುಣಿಸಿ ಕಾಪಾಡಿದ್ದಾರೆ. ತಾಯಿ ಕರುಳಿನ ಮಮತಾಮಯಿ ಚನ್ನವೀರರು ಅದೆಷ್ಟೋ ಬಡವರ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳ ಮದುವೆಯನ್ನು ಶ್ರೀಮಂತರಿಂದ ಹಣ ಪಡೆದು ಯೋಗ್ಯ ವರರನ್ನು ಹುಡುಕಿ ಬಹು ವಿಜೃಂಭಣೆಯಿಂದ ಅವರ ವಿವಾಹ ನೆರವೇರಿಸಿ ಕೃತಾರ್ಥರನ್ನಾಗಿ ಮಾಡಿದ್ದಾರೆ. ಶ್ರೀ ಚನ್ನವೀರ ಶಿವಯೋಗಿಗಳು ಜನರ ಭಾವನೆಗಳಿಗೆ ಸ್ಪಂದಿಸಿ ಶುದ್ಧ ಭಾವನೆಗೆ ಬೆಲೆ ನೀಡಿ ಅಶುದ್ಧವಿದ್ದಲ್ಲಿ ಕಟುವಾಗಿಯೇ ಬೈದು ಬುದ್ಧಿಯ ಮಾತುಗಳಿಂದ ಪವಾಡಗಳ ಮುಖಾಂತರವೂ ಅವರ ಭಾವನೆಯನ್ನ ಪಾವನಗೊಳಿಸಲು ಹಗಲಿರುಳು ಪ್ರಯತ್ನಿಸಿದರು. ಒಮ್ಮೆ ಜಗದಂಬೆಯಾದ ಮಹಾಕಾಳಿಯ ಪೂಜೆಗೆಂದು ಇರುಳು ಹೊತ್ತಿನಲ್ಲಿ ತಮ್ಮ ತೋಟದ ಬನ್ನಿಯ ಮರದ ಬುಡದಲ್ಲಿ ಶಿವಯೋಗಿ ಜಪದಲ್ಲಿ ಮಗ್ನರಾಗಿರಲು ಮೈಮೇಲೆಲ್ಲ ಕಣ್ತಿರುವೆಗಳು ಮುತ್ತಿಕೊಂಡು ಶಿವಯೋಗಿಗಳು ಮುಚ್ಚಿದ ಕಣ್ಣುಗಳನ್ನು ತೆರೆಯದೆ ಧ್ಯಾತರಾಗಿದ್ದರು. ಶ್ರೀಗಳು ಕುಳಿತುಕೊಂಡಿರುವ ಆ ಅಚಲ ದೃಶ್ಯವನ್ನು ಜೊತೆಗಿರುವ ಸೇವಕರು ಆಶ್ಚರ್ಯಗೊಂಡಿರುವ ಅದೆಷ್ಟೋ ಉದಾಹರಣೆಗಳಿವೆ. ಬಾಹ್ಯದ ಅರಿವಿನೊಂದಿಗೂ ಅಂತರ್ಭಾವದಲ್ಲಿ ಮುಳುಗಿ ತಪಸ್ಸಾಧನೆ ಮಾಡುತ್ತಿದ್ದರು. ಒಂದು ದಿನ ಶ್ರೀ ಚನ್ನವೀರ ಮಹಾಶಿವಯೋಗಿಗಳು ಹೀಗೆ ಧ್ಯಾನಮಗ್ನರಾಗಿರಲು ಅಲ್ಲಿಯ ಸೇವಕರು ಅಂದು ಪೂಜೆಗೆ ಪತ್ರಿಯನ್ನ ಮರೆತು ಬಂದಿರುತ್ತಾರೆ. ಅವರ ಮರೆವಿನ ನೆನಪಾಗಿ ಪತ್ರಿ ಹೇಗೆ ಮಾಡುವುದು ಅನ್ನುವ ಚಿಂತೆಯಲ್ಲಿ ಸೇವಕರು ಇರಲು ಶ್ರೀಗಳು ಕಣ್ಣು ತೆರೆದು ಗಿಡದತ್ತ ಮೇಲೆ ನೋಡುತ್ತಿರುವಂತೆಯೇ ಕರುಣಾಮಯಿಯಾದ ಕಾಳಿಮಾತೆಯು ತನ್ನ ಕೊಲ್ಲೆಗಳನ್ನು ಶ್ರೀಗಳ ಕೈಗೆಟುಕುವಂತೆ ಬಾಗುವಂತೆ ಇದರಿಂದ ಬನ್ನಿ ಪತ್ರಿಗಳನ್ನು ತೆಗೆದುಕೊಂಡು ಕೆಲವು ಪತ್ರಿ